ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ಗ್ಯಾಪ್ ಆದಮೇಲೆ ಮತ್ತೆ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಟುಡೇಸ್ ವ್ಲಾಗ್ ಇಸ್ ಆಲ್ ಅಬೌಟ್ ನಾನೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ನನ್ನ ರೂಮ್ಗೋಸ್ಕರ ಅಂತ. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಸೆಟಪ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೇನೆ ನಿಮ್ಮ ಮುಂದೆನೇ. ಇನ್ನೂ ನಾನು ಓಪನ್ ಕೂಡ ಮಾಡಿಲ್ಲ. ಇದು ನನ್ನ ರೂಮ್ಗೋಸ್ಕರ ಅಂತಲೇ ನಾನು ಆರ್ಡ್ರ್ ಮಾಡಿದ್ದು. ಸೊ ಲೆಟ್ ಮೀ ಓಪನ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತಿನ ದಿನ ಏನಪ್ಪ ಅಂದರೆ ಸ್ವಲ್ಪ ಬೋರಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಆಯಿತು. ಸ್ಟಾರ್ಟಿಂಗ್ ಸ್ವಲ್ಪ ಬೋರಿಂಗ್ ಆಗಿದ್ರು ಕೂಡ, ಆಮೇಲೆ ನನ್ನ ಫ್ರೆಂಡ್ ನನ್ನ ಮನೆಗೆ ಬಂದಿದ್ದು. ಸೊ ಆಫ್ಟರ್ ದ್ಯಾಟ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾನು ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಐ ವಾಸ್ ಲೈಕ್ ಬ್ಯುಸಿ ವಿತ್ ಟಾಕಿಂಗ್ ಟು ಹರ್. ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಹಾಗೆ ಮೂವಿ ನೋಡಿದ್ವಿ. ತುಂಬ ಐ ಥಿಂಕ್ ವರ್ಷನೇ ಆಗೋಯ್ತು ಅನಿಸುತ್ತೆ ಅವಳನ್ನ ಮೀಟಾಗಿ. ಸೊ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ಬೆಳಗ್ಗೆ ನನ್ನ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ, ಸ್ವಲ್ಪ ಖುಷಿಯಾಗೂ ಇತ್ತು. ಓವರ್ ಆಲ್ ಇಟ್ ವಾಸ್ ಗುಡ್. ಆ್ಯಂಡ್ ಜಸ್ಟ್ ನಾವು ಅವಳು ಹೊರಟ್ಲು, ಹಾಗೆ ನನ್ನ ಪ್ರಾಡಕ್ಟ್ ಕೂಡ ಬಂತು. ಸೊ ವೈ ನಾಟ್ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಲೆಟ್ ಮೀ ಓಪನ್ ದಿಸ್, ಲೆಟ್ ಮೀ ಅನ್ಬಾಕ್ಸ್ ಮಾಡ್ತಾ ನನಗೂ ಗೊತ್ತಾಗುತ್ತೆ ಏನು ಪ್ರಾಡಕ್ಟಲ್ಲಿ ಏನೇನಿದೆ ಅಂತ. So let's begin. ಸೊ ನಾನು ಆರ್ಡರ್ ಮಾಡಿದ ಪ್ರಾಡಕ್ಟ್ ಇದು. ಆ್ಯಂಡ್ ಲೆಟ್ ಮೀ ಅನ್ಬಾಕ್ಸ್. ಐ ಆಮ್ ಸೊ ಎಕ್ಸೈಟೆಡ್. ಸೊ ಎಸ್ ಗೈಸ್, ನಾನು ಹೇಳಿದ್ನಲ್ಲ, ನಾನು ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಾ ಇರೋದು. ಸೀರಿಯಸ್ಲಿ ಗೊತ್ತಿಲ್ಲ ಪ್ರಾಡಕ್ಟ್ ಹೇಗಿದೆ ಏನು ಅಂತ. ಪ್ರಾಡಕ್ಟ್ ಓಪನ್ ಮಾಡಿದ್ಮೇಲೆ ಹೇಳ್ತೀನಿ ಏನು ಅಂತ, ನಿಮಗೆ ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟ್. ಏನಂದರೆ ಇವಾಗ ನನಗೆ ತುಂಬ ನ್ಯೂ ಪ್ರಾಡಕ್ಟ್ಸ್ ತೊಗೊಂಡು ಸ್ವಲ್ಪ ಏನೋ ಡಿಫ್ರೆಂಟಾಗಿ ಏನಾದರೂ ಮಾಡೋಕ್ಕೆ ತುಂಬ ಇಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ನ ಇದು ಮಾಡಿದ್ದು. ಆ್ಯಂಡ್ ಇದರಲ್ಲಿ ಏನಂತಂದರೆ, ಓಕೆ ನಾನು ರಿವೀಲ್ ಮಾಡಿಬಿಡ್ತೀನಿ ಏನು ಇದು ಅಂತ. ದಿಸ್ ಈಸ್ ಆಲ್ ಅಬೌಟ್ ಮೈ ಲ್ಯಾಂಪ್ ಸ್ಟ್ಯಾಂಡ್. ಸೈಡ್ಗೆ ಇಲ್ಲಿ ನನಗೆ ಒಂದು ಲ್ಯಾಂಪ್ ಬೇಕಿತ್ತು. ಸೊ ಹಾಗಾಗಿ ನಾನು ಬೆಡ್ ಲ್ಯಾಂಪ್ ಥರ ಅದು ಸ್ಟ್ಯಾಂಡಿಂಗ್ ಲ್ಯಾಂಪ್ ಬೇಕಿತ್ತು ನನಗೆ. ಸೊ ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ ಇದನ್ನು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇದರಲ್ಲಿ ಇನ್ಸ್ಟಾಲೇಷನ್ ಇಲ್ಲ, ನಾವೇ ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಸೊ ಐ ಆಮ್ ಸೋ ಎಕ್ಸೈಟೆಡ್, ಐ ಆಮ್ ಸೋ ಸ್ಕೇರ್ಡ್. ಬಿಕಾಸ್ ನಾನು ಏನೇ ನನ್ನ ಪರವಾಗಿ ನಾನು ಏನೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಆಲ್ಮೋಸ್ಟ್ ನಾನು ಸ್ಕ್ರೂ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನನ್ನ ತಮ್ಮ ಬರೋವರೆಗೂ ವೆಯ್ಟ್ ಮಾಡೋಣ, ತಮ್ಮ ಬಂದಮೇಲೆ ಮಾಡೋಣ ಅಂತ. ಬಟ್ ಆಗ್ತಾಯಿಲ್ಲ. ಸೊ ಲೆಟ್ಸ್ ಓಪನ್. ಸೊ ತುಂಬ ಬಾಕ್ಸಸ್ ಕೊಟ್ಟಿದ್ದಾರೆ. ಇದೊಂದು ಬಾಕ್ಸು ಏನೇನೋ ಕೊಟ್ಟಿದ್ದಾರೆ. ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ದೀಸ್ ಆರ್ ದ ಟೇಬಲ್ಸ್ ಥರ ಇದೆ. ಸೊ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ನನ್ನದು ಪ್ರಾಬ್ಲಮ್ ಏನಂದರೆ, ಯೂಟ್ಯೂಬಲ್ಲಿ ನೋಡಿಕೊಂಡು ಹೇಗೆ ಏನು ಅಂತ ಚೆಕ್ ಮಾಡಿಕೊಂಡು ಇದನ್ನು ಸೆಟ್ ಮಾಡಬೇಕು. ಸೊ ಐ ಥಿಂಕ್ ಇದೆಲ್ಲ ಸ್ಟ್ಯಾಂಡ್ ಅನಿಸುತ್ತೆ. ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದನ್ನೆಲ್ಲ. ದೊಡ್ಡ ಬಾಕ್ಸ್ ಇದೆ. So nothing. This is done. So let's open this. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇರಬೇಕಾದ್ರೆ ಬಂದಿದ್ದರೆ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್. ಅಟ್ಲೀಸ್ಟ್ ಅವಳದು ಹೆಲ್ಪ್ ತೊಗೊಂಡು ನಾನು ಒಂದು ಸೆಟಪ್ ಮಾಡಿಬಿಡ್ಬೋದಿತ್ತು. ಬಟ್ ಅದು ಆ್ಯಕ್ಚುಲಿ ಹೋದ್ಮೇಲೆ ಬಂತು. ಓ ಬ್ಯೂಟಿಫುಲ್. ಐ ಥಿಂಕ್ ದಿಸ್ ಇಸ್ ಮೇಲ್ಗಡೆ. ನನಗೆ ಫ್ಲವರಿಂಗ್ ಎಲ್ಲ ಸಖತ್ತಾಗಿ ಇಷ್ಟ ಆಯಿತು. ಸೊ ಇದರಲ್ಲಿ ಇದಿದೆ. ಸೊ ಇದ್ರ ಕೆಳಗಡೆ ಸ್ಟ್ಯಾಂಡ್ ಮಧ್ಯದಲ್ಲಿ ಇಡೋಕ್ಕೆ ಒಂದು ಇದ್ರ ಥರ ಏನೋ ಇದೆ. ಆ್ಯಂಡ್ ಇದರಲ್ಲೆಲ್ಲ ಸ್ಕ್ರೂಸ್ ಆ್ಯಂಡ್ ಇದನ್ನೆಲ್ಲ ಸೆಟ್ ಮಾಡೋದಕ್ಕೆ ಏನೋ ಇದೆ.
ಇದರಲ್ಲಿ ಒಂದು ಬಲ್ಬ್ ಕೂಡ ಇದೆ. there is a bulb and ಇದೇನೋ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇದಾದ್ಮೇಲೆ something else here. Okay, so there is a wire ಇದೆ, ಹಾಗೆ ಇದು ಹೋಲ್ಡರ್ ಕೂಡ ಇದೆ. ಓಕೆ, ಇಲ್ಲಿ ಇನ್ನೊಂದಿದೆ, ಆಮೇಲೆ ಇದಕ್ಕೆ ವೈರ್ಸ್ ಅಂದರೆ ಇದು ಬಲ್ಬ್ಗೆ ಇದು. ಸೊ ಅದಾದಮೇಲೆ ಹಿಯರ್ ಇಟ್ಸ್ ತುಸು ಬಿಡುವ ಬೇಕೆ ನನಗೆ. ಸೂಪರ್. ಇದೆಲ್ಲ ಸ್ಟ್ಯಾಂಡ್ಸ್. ತುಂಬ ಇದೆ ಸ್ಟ್ಯಾಂಡ್ಸ್. ಸೊ ಇದೆಲ್ಲ ಸ್ಟ್ಯಾಂಡ್. ಇವಾಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ, ಲೆಟ್ ಮೀ ಗೋ ಟು ಯೂಟ್ಯೂಬ್ ಆ್ಯಂಡ್ ಚೆಕ್ ಹೌ ಟು ಡೂ ಇಟ್. ದೆನ್ ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಶೋ ಯು ಗೈಸ್ ಲೈಕ್ ನಾನು ಹೇಗೆ ಸೆಟಪ್ ಮಾಡ್ತೀನಿ ಏನು ಅಂತೆಲ್ಲ ತೋರಿಸ್ತೀನಿ. ಸೊ ಯೂಟ್ಯೂಬ್ಗೆ ಅಂತಾನೆ ಒಂದು QR ಕೋಡ್ ಕೂಡ ಕೊಟ್ಟಿದ್ದಾರೆ. ಸೊ ಲೆಟ್ ಮೀ ಸ್ಕ್ಯಾನ್ ಇಟ್. ಸೊ ಇದನ್ನ ನಾನು ನೋಡ್ಕೊಂಡು ಬರ್ತೀನಿ, ನೋಡ್ಕೊಂಡು ಬಂದ್ಬಿಟ್ಟು ಮತ್ತೆ ಸಿಗೋಣ. ಸೊ ಇಟ್ಸ್ ಆ್ಯಕ್ಚುಲಿ ವೆರಿ ಈಸಿ. ನಾನೇನೋ ತುಂಬ ಕಾಂಪ್ಲಿಕೇಟೆಡ್ ಥರ ಅಂದ್ಕೊಂಡಿದ್ದೆ. ಸೊ ಲೆಟ್ಸ್ ಬಿಗಿನ್. ಜಾಸ್ತಿ ಲೇಟ್ ಮಾಡೋದು ಬೇಡ. ಸೊ ಫಸ್ಟ್ ಈ 3 ಒಂದು ಸ್ಟ್ಯಾಂಡ್ಸ್ ಏನಿದೆ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಡೋಣ. ದರ್ ಇಸ್ 2 ಸೈಡ್ಸ್. ಇದು ಈ ಥರನೂ ಒಂದಿದೆ ಆ್ಯಂಡ್ ಈ ಥರನೂ ಒಂದಿದೆ. ಸೊ ಇದನ್ನು ಇದಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಡೋಣ. ಸೊ ಈ ಥರ ಈ 3ನೂ ನಾನು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಸೊ ಇವಾಗ ದೆರ್ ಈಸ್ ಅ ಸ್ಮಾಲ್ ಒನ್. ಫಸ್ಟ್ ಬಂದ್ಬಿಟ್ಟು ಈ ಸ್ಮಾಲ್ ಒನ್ ಏನಿದೆ ಇದನ್ನು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಸ್ಮಾಲ್ ಒನ್ ಆ್ಯಕ್ಚುಲಿ ಈ ಒಂದು ಬೋಟ್ಸ್ ಏನಿದೆ ಇದು ಕೆಳಗಡೆ ಬರಬೇಕು, ಇದು ಮೇಲ್ಗಡೆ ಬರಬೇಕು. ಸೊ ಇಟ್ ಶುಡ್ ಬಿ ಲೈಕ್ ದಿಸ್. ಟೈಟಾಗಿ ಕೂರಿಸ್ಕೊಂಡು ದೆನ್ ವಿಲ್ ಕನೆಕ್ಟ್. ಸೊ ಇನ್ನೂ 3 ಸ್ಟ್ಯಾಂಡ್ ಇದು ರಾಡ್ಸ್ ಏನಿದೆ ಇದನ್ನು ಕನೆಕ್ಟ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ. ಜಾಸ್ತಿ ಇದು ಮಾಡಬೇಡಿ, ಫೋರ್ಸ್ ಆಗಿ ಇದು ಮಾಡೋಕ್ಕೆ ಹೋದರೆ ಕಟ್ಟಾಗೋ ಚಾನ್ಸಸ್ ಇದೆ. ಬಿಕಾಸ್ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಥರನೇ ಇದೆ ಇದು. ಸೊ ಹಾಗಾಗಿ ಸೊ ನಾವು ಎರಡನೇದು ಸ್ವಲ್ಪ ದೊಡ್ಡದಿದೆ. ಸೊ ಇದನ್ನು ಮಿಡ್ಲಲ್ಲಿ ಹಾಕೋಣ. ಸೊ ಸೇಮ್ ಇದು ಕೂಡ ಇದು ಮೇಲ್ಮುಖವಾಗಿರ್ಬೇಕು. ಹೆಂಗಿರಬೇಕು, ಈ ಬೋರ್ಡ್ಸ್ ಎಲ್ಲ ಕೆಳಗಡೆ ಆಗಿರಬೇಕು. Not bad, I'm doing it all alone. ಸಖತ್ ಖುಷಿ ಆಗ್ತಿದೆ ನನಗೆ ಮಾತ್ರ. ಬಿಕಾಸ್ ಯೂಶ್ವಲಿ ತುಂಬ ಈ ಥರದ ಕೆಲಸಗಳಿಗೆಲ್ಲ ನಾನು ತಮ್ಮನ ಮೇಲೆ ಅಥವಾ ನನ್ನ ಫ್ರೆಂಡ್ಸ್ ಮೇಲೆ ತುಂಬ ಡಿಪೆಂಡ್ ಆಗ್ತೀನಿ. ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಇಟ್ ಆಲ್ ಅಲೋನ್. ಐ ಆಮ್ ಪ್ರೌಡ್ ಆಫ್ ಯು ಪ್ರಿಯಾ. ಓಕೆ, ಸೊ ಆಲ್ಮೋಸ್ಟ್ ಡನ್. ಸೊ ಇವಾಗ ಫೈನಲ್ ಸ್ಟೇಜ್ಗೆ ಈ ಒಂದು 3 ಸ್ಟ್ಯಾಂಡ್ಸ್ ಕೊಟ್ಟಿದ್ದಾರೆ. ಇನ್ನೊಂದಲ್ಲಿ ಓಕೆ, ಐ ಲಾಸ್ಟ್ ಇಟ್ ಸಮ್ವೇರ್. ಓಕೆ, ಸೊ ಇವಾಗ ಈ ಥರದ್ದು ಒಂದು 3 ಕೆಳಗಡೆ ಸ್ಟ್ಯಾಂಡ್ಸ್ ಥರ ಕೊಟ್ಟಿದ್ದಾರೆ. ಫಸ್ಟ್ ಸೊ ಇದೇನಿದೆ ಅಲ್ವಾ, ಇದನ್ನು ಕರೆಕ್ಟಾಗಿ ಮಾರ್ಕಿಗೆ ಕರೆಕ್ಟ್ ಆಗೋ ಥರ ಟರ್ನ್ ಮಾಡ್ಕೊಂಡ್ಬಿಡೋಣ ಲೈಕ್ ದಿಸ್. ಇಲ್ಲಿ ಎಡ್ಜ್ ಇದೆ ಆಲ್ರೆಡಿ. ಈ ಎಡ್ಜಿಗೆ ಕರೆಕ್ಟಾಗಿ ಓಕೆ. ಸೊ ಅಗೇನ್ ನಿಮಗೆ ಬೇಕಾಗಿರುತ್ತೆ. ಅದು ಒಳ್ಳೆ ದೊಡ್ಡದಾಯಿತು. ಸೊ ಇದಕ್ಕೆ ಈ ಬೋಲ್ಟ್ಸ್ ಏನಿದೆ ಈ ಥರದ್ದು ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ಇದಕ್ಕೆ
ಲಾಕ್ ಮಾಡ್ಬಿಡೋಣ. ಬಟ್ ಕೆಳಗಡೆ ನೀವು ಏನು ಬಲ್ಬ್ ಹಾಕೋದಿದೆ, ಬಿ ಕೇರ್ಫುಲ್. ಅದು ಸ್ವಲ್ಪ ನೀವೇನಾದ್ರೂ ಜಾಸ್ತಿ ಪ್ರೆಷರ್ ಹಾಕಿ ಮತ್ತೆ ಅದು ಕಟ್ಟಾದ್ರೆ ತುಂಬ ಕಷ್ಟ. ವಾವ್, ದಿಸ್ ಇಸ್ ಆಲ್ಮೋಸ್ಟ್ ಡನ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ನೌ. ಓಕೆ, ಸೊ ಐ ಆಮ್ ಗೋನಾ ಕೀಪ್ ಇಟ್ ಹಿಯರ್. ವೆರಿ ಬ್ಯೂಟಿಫುಲ್. ಇದ್ರ ಪ್ರಕಾರ ಇದನ್ನ ಕನೆಕ್ಟ್ ಮಾಡ್ಬಿಡೋಣ. ಓಕೆ, ಓ ದಿಸ್ ಈಸ್ ಫಾರ್, ಇವಾಗ ಇದನ್ನ ಹಾಕಿದೀವಲ್ವಾ, ಸೊ ಇದು ಬಿಡದೆ ಇರೋ ತರ ಇದನ್ನ ಒಳಗಡೆ ಸ್ಕ್ರೂ ಮಾಡ್ಬೇಡ. ಯೂಶ್ವಲಿ ಅದೇನಕ್ಕೆ ಅಂದ್ರೆ ಇದು ಜಾಸ್ತಿ ಶೇಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು. ನೌ ಇಟ್ಸ್ ಟೈಮ್ ಫಾರ್ ಬಲ್ಬ್ ಹಾಕೋಣ. ಐ ಡೋಂಟ್ ನೋ ಅದು ಎಷ್ಟು ಕ್ವಾಲಿಟಿ ಬಲ್ಬ್ ಏನೋ ಅಂತ ಗೊತ್ತಿಲ್ಲ, ಬಟ್ ಕೊಟ್ಟಿದ್ದಾರೆ, ಇಟ್ಸ್ ಓಕೆ. ಸೂಪರ್. ಸೊ ಇದು ಕನೆಕ್ಟ್ ಆಯಿತು. ಇವಾಗ ಲೆಟ್ಸ್ ಟ್ರೈ. ಫಾರ್ ದಿ ಫಸ್ಟ್ ಟೈಮ್ ನಾನೇ ಎಲ್ಲಾನು ಸೆಟ್ ಮಾಡಿರೋದು. ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. One, two, three. Wow! Look at this! It's so beautiful. Aww. So nice, guys. I loved it. Trust me, ನಂಗೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. Okay, let me switch off the lights. Very nice. So beautiful. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ರಿಂಗ್ ಲೈಟ್ ಇರೋದ್ರಿಂದ ಮೇ ಬಿ ನಿಮಗೆ ಜಾಸ್ತಿ ಬೆಳಕು ಕಾಣಿಸ್ತಾ ಇರ್ಬೋದು. ಲೆಟ್ ಮೀ ಸ್ವಿಚ್ ಆಫ್ ದ ರಿಂಗ್ ಲೈಟ್ ಆಲ್ಸೋ ಫಾರ್ ಮೂಮೆಂಟ್. ಎಸ್, ಓಕೆ. ಸೊ ನಿಮಗೆ ರಿಫ್ಲೆಕ್ಷನ್ ಆಗ್ತಿರೋದ್ರಿಂದ ಇದು ಒಂಥರ ಬ್ರೈಟಾಗಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಐ ವಿಲ್ ಶೋ ಯು ಗೈಸ್ ಒನ್ಸ್. ಬ್ಯಾಕ್ ಕ್ಯಾಮ್ರಾಯಿಂದ ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. But trust me, this is very 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 beautiful product. Cheap and best ಅಲ್ಲಿ ಸಿಗ್ತಾ ಇರುವಂಥದ್ದು ಅಂತಂದರೆ ಇದೆ ಅನ್ಸುತ್ತೆ. ಆ್ಯಂಡ್ ಇಲ್ಲೇ ಸ್ವಿಚ್ ಕೂಡ ಇದೆ. ಸೊ ಯು ಕ್ಯಾನ್ ಸ್ವಿಚ್ ಆಫ್, ಸ್ವಿಚ್ ಆನ್, ಸ್ವಿಚ್ ಆನ್. ವೆರಿ ನೈಸ್, ವೆರಿ ನೈಸ್, ರಿಯಲಿ ನೈಸ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಇದು ಬೇಸಿಕಲಿ. ಸೊ ಇದಕ್ಕೆ ನಾನು ಆರಾಮಾಗಿ ಐ ಕ್ಯಾನ್ ಕೀಪ್ ಸಮ್ beautiful flower pots or something like this, and it's given a very beautiful look to my room also. I think this is how it looks. This is how my room looks. ನಂಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ದಿಸ್ ಪ್ಯಾಟರ್ನ್ ಏನಿದೆ, ಫ್ಲವರ್ ಪ್ಯಾಟರ್ನ್, ಇಟ್ಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಖತ್ತಾಗಿ ಸೆಟ್ ಆಗಿದೆ ನನ್ನ ಕರ್ಟನ್ಸ್ಗೆ ಮತ್ತು ಅದಕ್ಕೆ, ಹಾಗೆ ನನ್ನ ಬೆಡ್ಗೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ನನ್ನ ಬೆಡ್ ಮೇಲಿರೋ ಎಲ್ಲ ಟಾಯ್ಸ್ಗೂ ಸಖತ್ತಾಗಿ ಸೂಟ್ ಆಗಿದೆ. ಸೊ ನಾವು ಐ ನೀಡ್ ಟು ಡೆಕೋರೇಟ್ ವಿತ್ ಲಾಟ್ ಆಫ್ ಪಾಟ್ಸ್ ಆ್ಯಂಡ್ ಆಲ್. ವಿಲ್ ಸಿ ಏನೇನು ಇಡ್ತೀನಿ ಅಂತ. ಆ್ಯಸ್ ಆಫ್ ನೌ ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್, ಗೈಸ್. ಯು ಗೈಸ್ ಕ್ಯಾನ್ ಟ್ರೈ ಒನ್ಸ್ maybe if you guys really need it. This product is really good. I'll try to attach it. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಿಮಗೂ ಈ ಪ್ರಾಡಕ್ಟ್ ಏನಾದರೂ ಬೇಕಿದ್ದರೆ ನಾನು ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಾನು ಇದಕ್ಕೆ ಪೇ ಮಾಡಿದ್ದು ಆಲ್ಮೋಸ್ಟ್ 1700 ಸಮಥಿಂಗ್ ಏನೋ ಪೇ ಮಾಡಿದ್ದೆ. ಆ್ಯಂಡ್ ಐ ಫೆಲ್ಟ್ ಲೈಕ್ ಇಟ್ಸ್ ವರ್ತ್ ಇಟ್. ರಿಯಲಿ ಇಟ್ಸ್ ವರ್ತ್ ಇಟ್. ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿಂದ ನೋಡೋಕ್ಕೂ ತುಂಬ ಚೆಂದ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ, ಹಾಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್.